ಆ ಪ್ರತಿಭಟನೆಯನ್ನು ಹತ್ತಿಕ್ತಾರೆ ಮತ್ತು ವಿದ್ಯಾರ್ಥಿಗಳನ್ನು ಮತ್ತು ಅಲ್ಲಿರುವಂಥವ್ರನ್ನ ಏನು ಪ್ರತಿಭಟನೆ ಮಾಡ್ತಾರೆ ಅವ್ರನ್ನ ಬಂಧನ ಮಾಡ್ತಾರೆ. ನೋಡಿ, ಇವತ್ತು ಮಾತ್ರ ಅಲ್ಲ ಪ್ರತಿಭಟನೆ ಸ್ಟಾರ್ಟ್ ಆಗಿರೋದು. ಯಾವತ್ತು ರಾಹುಲ್ ಗಾಂಧಿ ಜನ್ಜಿ ಅಂತ ಶುರು ಮಾಡಿದ್ರು, ಆ ಜನ್ಜಿ ಬಿಸಿ ಈ ಕಾಂಗ್ರೆಸ್ ಸರ್ಕಾರಕ್ಕೆ ತಟ್ಟಿತು ಮೊದಲನೇದಾಗಿ. ಅದು ಧಾರವಾಡದಲ್ಲೇ. ಆವತ್ತು 40-50 ಸಾವಿರ ಜನ ವಿದ್ಯಾರ್ಥಿಗಳು, ಏನು ಅವ್ರಿಗೆ ವ್ಯವಸ್ಥೆ ಇಲ್ಲ, ಏನೂ ಇಲ್ಲ, ಆದರೆ ಬಂದು ಸೇರಿ ಮುಟ್ಟಿಸಿದ್ರು. ಇವತ್ತು ಏನಾಗ್ತಾ ಇದೆ ಪರಿಸ್ಥಿತಿ ಅಂತಂದರೆ, ಔಟ್ಸೋರ್ಸ್ ಹೆಸರಿನಲ್ಲಿ ತೊಗೊಳ್ತಿದ್ದಾರೆ. ಪರ್ಮನೆಂಟಾಗಿ ತೊಗೊಳಕ್ಕೆ ಇವ್ರಿಗೇನು ರೋಗ? ಯಾಕೆ ಅಂತಂದರೆ ಅವರನ್ನು ದುಡಿಸ್ಕೊಳ್ಬೇಕು ಕಡಿಮೆ ಇದು ಸಂಬಳದಲ್ಲಿ, ಆಮೇಲೆ ಕಾಂಟ್ರಾಕ್ಟ್ ಕೊಡಬೇಕು. ಇವರಿಗೆ ನೇರವಾಗಿ ತೊಗೊಂಡು ಅವ್ರಿಗೆ ನೀವು ಸಂಬಳ ಕೊಟ್ಟರೆ ನಿಮಗೇನು 3 ಕಾಸು ಸಿಗಲ್ಲ. ಔಟ್ಸೋರ್ಸ್ ಮಾಡಿದರೆ ಕಾಂಟ್ರಾಕ್ಟ್ ಬೇಸಿಸ್ಸು. ಯಾರಿಗೆ ಅಂತಂದರೆ ಒಬ್ಬ ಕಾಂಟ್ರಾಕ್ಟರ್ನ ನೇಮಿಸ್ತಾರೆ, ಅವನ ಕಡೆಯಿಂದ ಜನರನ್ನು ಕೆಲಸಕ್ಕೆ ತೊಗೋತಾರೆ. ಅವನಿಗೆ ಸಪೋಸ್ 50,000 ಕೊಟ್ರಿ ಅಂತ ಇಟ್ಕೊಳ್ಳಿ, ಅವನು 50% ಅವ್ರಿಗೆ ಕೊಡೋದು. ಇನ್ನು 50%ಅಲ್ಲಿ ಇವರಿಗೆಲ್ಲ ಕಮಿಷನ್ನು ಎಲ್ಲ ಕೊಟ್ಟು, ಕಿಕ್ ಬ್ಯಾಕ್ ಎಲ್ಲ ಕೊಟ್ಟು ಅವರು ಸೇಫು, ದುಡ್ಡು ಹೊಡೆಯೋರು ಸೇಫು, ಬಟ್ ಸಫರ್ ಆಗೋದು ಕೆಲಸದವನು ಅಲ್ವಾ? ಹೀಗೆ ರಾಜ್ಯದಲ್ಲಿರ್ತಕ್ಕಂಥ ಯುವ ಪೀಳಿಗೆಯನ್ನು ಸಂಪೂರ್ಣವಾಗಿ ಈ ಕಾಂಗ್ರೆಸ್ ವಂಚನೆ ಮಾಡ್ತಾಯಿದೆ, ಮೋಸ ಮಾಡ್ತಾಯಿದೆ, ತುಳಿತಾ ಇದೆ, ಅವರ ಭವಿಷ್ಯಗಳನ್ನು ಹಾಳು ಮಾಡ್ತಾ ಇದೆ. ಚಾಮರಾಜನಗರದಲ್ಲಿ ಆಕ್ಸಿಜನ್ ದುರಂತ ಆಯಿತು, ಇನ್ನೂ ಕೂಡ ಸಂತ್ರಸ್ತರಿಗೆ ಕೆಲಸ, ಸರ್ಕಾರಿ ಹುದ್ದೆಯನ್ನು ಕೊಡಲೇ ಇಲ್ಲ. ಒಂದು ಕಡೆ ನಿನ್ನೆ ಕೂಡ ಮೈಕಲ್ ಕುನ್ನಾ ಅವರ ವರದಿ ಕೂಡ ಈಗ ಮುಖ್ಯಮಂತ್ರಿಗೆ ಸೇರಿದೆ. ಆ ವರದಿ ಬಗ್ಗೆ ಏನು ಗೊತ್ತಾಯ್ತಾ ಸರ್? ಇಲ್ಲ, ನಮಗೇನು ವರದಿ ಅವ್ರು ಈಚೆಗೆ ಬಿಡೋದಿಲ್ಲ. ಒಂದು ವಿಷಯ ಏನಂತಂದರೆ, ರಾಹುಲ್ ಗಾಂಧಿಯವ್ರನ್ನೇ ಅವ್ರ ಕುಟುಂಬಕ್ಕೆ ಕರೆದು ಅಯ್ಯೋ ಅಯ್ಯೋ ಅಂತ ಹತ್ಕೊಂಡ್ರಲ್ಲ, ಕಣ್ಣೀರು ಹಾಕಿದ್ರಲ್ಲ. ರಾಹುಲ್ ಗಾಂಧಿಗೆ ಆಶ್ಚರ್ಯ, ಏನಪ್ಪ ಇಷ್ಟು ಚೆನ್ನಾಗಿ ಸಿನಿಮಾದಲ್ಲೂ ಈ ಥರ ಅಳ್ಳೋದಿಲ್ಲ, ಹಂಗೆ ಅಳ್ತರು ಅಂತ ಬಂತಲ್ಲ. ಈಗ ನೀವು ಅಧಿಕಾರಕ್ಕೆ ಬಂದಿರಲ್ಲ, ಇಲ್ಲಿ ಏನು ಕ್ರಮ ಜರುಗಿಸಿದ್ರಿ ತೋರಿಸಿ. ನಾಟಕ ಮಾಡ್ತೀರಿ? ಈ ರಾಜ್ಯದಲ್ಲಿ ನಾಟಕ ನಡೆಯೋದಿಲ್ಲ. ನಿಮ್ಮ ನಾಟಕಕ್ಕೆ ಬ್ರೇಕ್ ಬಿದ್ದೇ ಬೀಳ್ತದೆ. ಇದೇನಿದೋ ಜನರನ್ನು ಒಂಥರ ಮರುಳು ಮಾಡೋ ನಾಟಕಗಳು ಇವೆಲ್ಲನೂ ಜನ ನೋಡಿಬಿಟ್ಟಾಗಿದೆ. ಡ್ರಾಮಾ ಕಂಪ್ನಿ ಕಾಂಗ್ರೆಸ್ ಒಂದು ಅನ್ನೋದೇ ವಂಚಕರ ಸಂತೆ. ಎಲ್ಲ ಪಿಕ್ ಪಾಕೆಟರ್ಸೆ, ಅಧಿಕಾರ ಮಾಡ್ತಿರೋರು ಎಲ್ಲ ಪಿಕ್ ಪಾಕೆಟರ್ಸೆ. ಸಂತ್ಕೋದ್ರಂತೆ ಒಂದು ಸಾರಿ ಎಲ್ಲ ರೈತನ ಜೋಬಕ್ಕೆ ಕೈ ಹಾಕ್ಬಿಟ್ರು, ಅವನ ಹತ್ರ ದುಡ್ಡು ಇತ್ತು. ಹೋಗಿದ್ದು ಗ್ಯಾಂಗ್ ಇದು, ಒಬ್ಬನೇ ಅಲ್ಲ. ಇವ್ರ ಗ್ಯಾಂಗಲ್ಲಿ ಒಬ್ಬ ಪಿಕ್ ಪ್ಯಾಕೆಟ್ ಮಾಡಿಬಿಡ್ತಾನೆ, ಕಳ್ಳರ್ ಗ್ಯಾಂಗಲ್ಲಿ. ಮಾಡಿದ ತಕ್ಷಣವೇ ಅವನು ರೈತ ಹಿಡ್ಕೊಬಿಡ್ತಾನೆ. ಹಿಡ್ಕೊಂಡ ತಕ್ಷಣ ಕಳ್ಳ ಕಳ್ಳ ಅಂತೇಳಿ ಅವನ ಜೊತೆಗೆ ಬಂದಿದ್ದವರೆಲ್ಲ ಹಿಡ್ಕೊಳ್ಳಿ ಕಣ್ಣ, ಅವ್ನು ತಪ್ಪಿಸ್ಕೊಂಡು ಓಡೋಗ್ತಾನೆ. ಹಿಡ್ಕೊಳ್ಳಿ ಅಂತ ಕಳ್ಳರೂ ಅವನ ಜೊತೆಗೆ ಓಡೋಗ್ಬಿಡ್ತಾರೆ. ರೈತ ಕಾಯ್ತಿರ್ತಾನೆ, ಬರ್ತಾನೆ ವಾಪಸ್. ಎಲ್ಲೋ ನೋಡು 5-6 ಜನ ಓಡೋವ್ರೆ ಹಿಂದೆ, ಎಲ್ಲೋ ದುಡ್ಡು ಹೋಗಲ್ಲ, ವಾಪಸ್ ತಂದು ಕೊಡ್ತಾರೆ ಅಂತ. ಎಲ್ಲಿ ಬರ್ತಾರೆ? ಕಳ್ಳರ ಗ್ಯಾಂಗೇ ಅದು. ಹಂಗೆ ಪಿಕ್ ಪ್ಯಾಕೆಟ್ ಮಾಡ್ಕೊಂಡೋದು ಹೋದ್ನಲ್ಲ, ಅವ್ರ ಕಳ್ಳರ ಗ್ಯಾಂಗು ಅದನ್ನು ತೊಗೊಂಡೇ ಹೊರಟೋಯ್ತು. ರೈತ ಪಾಪ ಕಾಯ್ತಾನೆ ಇದ್ದಾನೆ. ಕಾಂಗ್ರೆಸ್ಸು ಹಂಗೇನೆ. ಥ್ಯಾಂಕ್ ಯು.